ಲೀಫು ರೈಸ್ ಮಾಡುವ ವಿಧಾನ. ಬಾಣಲೆಗೆ 2 ಚಮಚ ತುಪ್ಪ ಹಾಕಿ ಬಿಸಿ ಆಗಲು ಇಡಿ. ಮಿಕ್ಸಿ ಜಾರಿಗೆ 1 ಕಪ್ ಈರುಳ್ಳಿ, 1 ಇಂಚು ಹಸಿ ಶುಂಠಿ, 8 ಎಸಳು ಬೆಳ್ಳುಳ್ಳಿ, 5 ಹಸಿಮೆಣಸಿನಕಾಯಿ, 1 ಕಪ್ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಮಸಾಲೆಯ ಪೇಸ್ಟ್ ತಯಾರಿಸಿ. ಬಾಣಲೆಯಲ್ಲಿ ಕಾದ ತುಪ್ಪಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಅವು ಹೊಂಬಣ್ಣ ಬರುವವರೆಗೂ ಹುರಿದು ಒಂದು ತಟ್ಟೆಗೆ ತೆಗೆದು ಹಾಕಿ. ಬಾಣಲೆಯಲ್ಲಿ ಉಳಿದ ತುಪ್ಪಕ್ಕೆ ಸಣ್ಣ ಕ್ಯೂಬ್ಸ್ ಗಳಂತೆ ಕತ್ತರಿಸಿಟ್ಟ ಪನ್ನೀರ್ ಹಾಕಿ ಅದು ಸಹ ಹೊಂಬಣ್ಣ ಬರುವವರೆಗೂ ಹುರಿದು ತಟ್ಟೆಗೆ ತೆಗೆದು ಹಾಕಿ. ಬಾಣಲೆಯಲ್ಲಿ ಉಳಿದ ತುಪ್ಪಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ 1 ಇಂಚು ಚಕ್ಕೆ, 4 ಏಲಕ್ಕಿ, 2 ಪಲಾವ್ ಎಲೆ ಹಾಕಿ ಹುರಿಯಿರಿ. ನಂತರ ಸಣ್ಣಗೆ ಹೆಚ್ಚಿದ ಬೀನ್ಸ್, ಕ್ಯಾರೆಟ್, ಹಸಿ ಬಟಾಣಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ತರಕಾರಿಗಳನ್ನು ಬೇಯಲು ಬಿಡಿ. ಈಗ ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್ ಹಾಕಿ ಹುರಿಯಿರಿ. ಸಣ್ಣಗೆ ಹೆಚ್ಚಿದ ಎಲೆಕೋಸನ್ನು ಸಹ ಸೇರಿಸಿ ಬಾಡಿಸಿ. ತರಕಾರಿಗಳು ಮುಕ್ಕಾಲು ಬೆಂದಾಗ ಅದಕ್ಕೆ ರುಬ್ಬಿಟ್ಟ ಮಸಾಲೆಯ ಪೇಸ್ಟ್ ಹಾಕಿ ಹುರಿದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ. ತುಪ್ಪದಲ್ಲಿ ಹುರಿದಿಟ್ಟ ಗೋಡಂಬಿ ಹಾಗೂ ಪನ್ನೀರ್ ಕ್ಯೂಬ್ಸ್ ಮತ್ತೆ ಮೇಲೆ ಸ್ವಲ್ಪ ತುಪ್ಪ ಸೇರಿಸಿ ಮಿಕ್ಸ್ ಮಾಡಿದರೆ ಲೀಫು ಗೊಜ್ಜು ರೆಡಿ. ಒಂದು ಅಗಲವಾದ ತಟ್ಟೆಯಲ್ಲಿ ಬಾಸುಮತಿಯಿಂದ ಮಾಡಿದ ಅನ್ನವನ್ನು ಹರಡಿ ಅದರ ಮೇಲೆ ಲೀಫು ಗೊಜ್ಜಿನ ಮಿಶ್ರಣವನ್ನು ಹಾಕಿ ಎಲ್ಲ ಬೆರೆಯುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದ್ಭುತವಾದ ರುಚಿಯಿಂದ ನಾಲಿಗೆ ನಲಿಸುವ ಲೀಫು ರೈಸ್ ರೆಡಿ. ಸರ್, ನಿಮ್ಮ ಗೆಳೆಯನನ್ನು ಉಪಯೋಗಿಸಿರುವಂತಹ ಕೊತ್ತಂಬರಿ ಲೀಫು ರೈಸ್ ವಾವ್, ಸೂಪರ್ ಆಗಿದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಂದರೆ ನೋಡಿದ ತಕ್ಷಣ ಇದನ್ನು ತಿನ್ನಬೇಕು ಅಂತ ಅನಿಸುತ್ತೆ. ಅದು ಭಾಳ ಇಂಪಾರ್ಟೆಂಟು. ಒಳ್ಳೆ ಕೊತ್ತಂಬರಿ ಸೊಪ್ಪಿನ ಪರಿಮಳ ಬರ್ತಾ ಇದೆ. ಅದಕ್ಕೆ ಯಾವುದೇ ಕಲರ್ ಇಲ್ಲ, ಏನಿಲ್ಲ ನೋಡಿ. ಬ್ಯೂಟಿಫುಲ್. ನಿಮ್ಮ ಕೈಯಲ್ಲಿ ನಿಜಕ್ಕೂ ಮ್ಯಾಜಿಕ್ ಇದೆ. ಯಾಕೆ ಅಂದರೆ ನೋಡಿ, ನೀವು ಸೋಯಾ ಸಾಸ್ ಹಾಕಿಲ್ಲ, ಹೌದು, ಆದರೂ ಇದು ಬಾಯಿಗೆ ಹಾಕ್ಕೊಂಡಾಗ ಒಂದು ಚೈನೀಸ್ ಐಟಮ್ ಅಂತ ಅನಿಸುತ್ತೆ. ಹೌದು, ಅದು ವಿಶೇಷ. ತುಂಬ ಚೆನ್ನಾಗಿ ಮಾಡಿದ್ದೀರ, ಫಸ್ಟ್ ಕ್ಲಾಸ್, ತುಂಬ ಚೆನ್ನಾಗಿದೆ. ದಿಸ್ ಈಸ್ ಅ ಮಸ್ಟ್ ಟ್ರೈ. ನೀವೆಲ್ಲರೂ ಮನೇಲಿ ಇದನ್ನು ಮಾಡಲೇಬೇಕು. ಸಕ್ಕತ್ತಾಗಿದೆ. ಆ್ಯಂಡ್ ಭಾಳ ಸುಲಭವಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದ್ಭುತವಾದ ಐಟಮು, ಸೂಪರ್.